ಎಲ್ಲರಿಗೂ ನಮಸ್ಕಾರಗಳು. ಕುವೆಂಪುರವರ ಜೀವನ ಚರಿತ್ರೆ ಹಾಗೂ ಕುವೆಂಪುರವರ ಒಂದು ಪರಿಚಯ, ಒಂದು ಪ್ರಬಂಧ, ಕೃತಿಗಳು ಮತ್ತು ಅವರ ಕವನ ಸಂಕಲನಗಳು, ಅವರ ಜನನ, ಅವರ ಬಗ್ಗೆ ಪೂರ್ತಿಯಾದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜನನ: ಕುವೆಂಪು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಜನಿಸಿದರು. ಕುವೆಂಪು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ವಿದ್ಯಾಭ್ಯಾಸ: ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಕೃತಿಗಳು: ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಕವನ ಸಂಕಲನಗಳು: ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತಿಕ, ಅಗ್ನಿಹಂಸ, ಪಕ್ಷಿಕಾಸಿ, ಷೋಡಶಿ, ಅನಿಕೇತನ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದರು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕೊಳಲು ಇವರ ಮೊದಲ ಕವನ ಸಂಕಲನ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಕೊಳಲು ಇವರ ಮೊದಲ ಕವನ ಸಂಕಲನ. ಕಾದಂಬರಿಗಳು: ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಳೆಗಳಲ್ಲಿ ಮದುಮಗಳು ಇವು ಕಾದಂಬರಿಗಳು. ಇನ್ನು ಪ್ರಶಸ್ತಿಗಳು: ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡದ ಎರಡನೆಯ ರಾಷ್ಟ್ರಕವಿಗಳು. ಇವರ ಮರಣ 1994 ನವೆಂಬರ್ 11ರಂದು. ನಿಧನ ಸ್ಥಳ ಮೈಸೂರು. ಸ್ಮಾರಕ ಕವಿಶೈಲ್ಯ. ಅಂತ್ಯ ಸಂಸ್ಕಾರ ಕುಪ್ಪಳಿಯಲ್ಲಿ. ಕುವೆಂಪು ಅವರ ಒಂದು ಜೀವನ ಚರಿತ್ರೆ, ಅವರ ಕೃತಿಗಳು, ಅವರ ಮಹಾಕಾವ್ಯ ಇದು ಶ್ರೀರಾಮಾಯಣ ದರ್ಶನ ಎಂಬ ಒಂದು ಮಹಾಕಾವ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು. ಅಷ್ಟೇ ಅಲ್ಲದೆ ಕೊಳಲು ಎಂಬುದು ಇವರ ಮೊದಲ ಕವನ ಸಂಕಲನವಾಗಿದೆ. ಇನ್ನು ಕಾದಂಬರಿಗಳ ಬಗ್ಗೆ ಹೇಳಬೇಕಂದ್ರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಳೆಗಳಲ್ಲಿ ಮದುಮಗಳು ಇದು ಇವರ ಕಾದಂಬರಿಗಳು. ಇನ್ನು ಇವರ ಪ್ರಶಸ್ತಿಗಳು: ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಿಕ್ಕಿವೆ. ಇವರನ್ನು ಕನ್ನಡದ ಎರಡನೆಯ ರಾಷ್ಟ್ರಕವಿ ಎಂದು ಕರೆಯಲಾಗಿದೆ. ಇವರ ಮರಣ 1994 ನವೆಂಬರ್ 11ರಂದು. ನಿಧನ ಸ್ಥಳ ಮೈಸೂರು. ಇವರ ಸ್ಮಾರಕ ಕವಿಶೈಲ್ಯ. ಅಂತ್ಯ ಸಂಸ್ಕಾರ ಕುಪ್ಪಳಿಯಲ್ಲಿ. ಇದು ಕುವೆಂಪು ಅವರ ಒಂದು ಜೀವನ ಚರಿತ್ರೆಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.